ಹೃದಯ ನೋವು ಮತ್ತು ವಾಯುಭಾರವನ್ನು ಹೇಗೆ ನಿರ್ಣಯಿಸುವುದು? ಸೌಮ್ಯವಾದ ಎದೆ ನೋವು ಇದ್ದರೂ ಸಹ ಅದು ಹೃದಯಾಘಾತ ಅಥವಾ ಹೃದಯ ಸ್ಥಿತಿಯ ಸಂಕೇತವಾಗಿರಬಹುದು ಎಂದು ಅನೇಕ ಜನರು ಭಯಪಡುತ್ತಾರೆ. ಇದು ಹೃದಯಾಘಾತ ಎಂಬ ಭಯ ಅನಿವಾರ್ಯ. ಆದಾಗ್ಯೂ ಸರಳ ವಾಯುಭಾರವೂ ಸಹ ಎದೆ ನೋವನ್ನು ಉಂಟುಮಾಡಬಹುದು. ಎದೆ ನೋವು ವಾಯುಭಾರ ಅಥವಾ ಹೃದಯಾಘಾತದಿಂದ ಉಂಟಾಗಬಹುದು. ಎರಡರ ನಡುವೆ ಹೇಗೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಎಂದು ನೋಡೋಣ. ವಾಯುಭಾರ ಮತ್ತು ಹೃದಯಾಘಾತವನ್ನು ನಿಖರವಾಗಿ ಗುರುತಿಸಲು ಸಾಧ್ಯವಿಲ್ಲ. ಆದಾಗ್ಯೂ ರೋಗಲಕ್ಷಣಗಳನ್ನು ಸ್ವಲ್ಪ ಮಟ್ಟಿಗೆ ವರ್ಗೀಕರಿಸಬಹುದು. ಹೃದಯಾಘಾತವಾಗಿದ್ದರೆ ಅದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಹರಡುತ್ತದೆ. ಉದಾಹರಣೆಗೆ, ಭುಜ ನೋವು, ತೋಳು ನೋವು, ಬೆನ್ನುಮೂಳೆ ನೋವು, ಕುತ್ತಿಗೆ, ಹಲ್ಲುಗಳು ಮತ್ತು ದವಡೆಯ ಪ್ರದೇಶಕ್ಕೆ ಹರಡಬಹುದು. ಇದು ಕೇವಲ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ತೀವ್ರ ನೋವು ಅಥವಾ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ವಾಯುಭಾರ ಮತ್ತು ಎದೆಯುರಿ ಮುಂತಾದ ಸಮಸ್ಯೆಗಳು ಹಾಗಲ್ಲ. ವಾಯುಭಾರ ಅಥವಾ ಎದೆಯುರಿ ಸಮಯದಲ್ಲಿ ನಿರ್ದಿಷ್ಟ ಪ್ರದೇಶದಿಂದ ಯಾರಾದರೂ ಚುಚ್ಚುವ ಅಥವಾ ಎಳೆಯುವ ಭಾವನೆ ಇರುತ್ತದೆ. ಅಂತೆಯೇ ಉಸಿರಾಟದ ತೊಂದರೆ, ಭುಜದಲ್ಲಿ ನೋವು ಅಥವಾ ಗಂಟಲಿನಲ್ಲಿ ಒತ್ತಡ ಇರುವುದಿಲ್ಲ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್